ಬಂಧುಗಳೇ ನಮಸ್ಕಾರ. ಇಗ್ಗಲೂರು ಎಚ್ ಡಿ ದೇವೇಗೌಡ ಬ್ಯಾರೇಜ್ ಇದು ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಬಹುವಾಗಿ ಹೆಸರು ಮಾಡಿತು. ಈ ಚುನಾವಣೆಯಲ್ಲಿ ಇದನ್ನು ಅಸ್ತ್ರವಾಗಿ ಇಟ್ಟುಕೊಂಡೇ ಎರಡೂ ಪಕ್ಷಗಳು ಮತವನ್ನು ಕೇಳುವುದರಲ್ಲಿ ನಿಸ್ಸೀಮರಾಗಿದ್ದರು. ಕೊನೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ CP ಯೋಗೇಶ್ವರ್ ತಾವು ಮಾಡಿದಂತಹ ಉತ್ತಮ ಕೆಲಸಗಳಿಂದ ತನಗೆ ಜಯವಾಗಿತ್ತೆಂದು ಹೇಳಿಕೊಂಡಿದ್ದಾರೆ. ಅವರು ಕೆರೆ ತುಂಬಿಸುವ ಕಾರ್ಯಗಳನ್ನು ಮಾಡಿದ್ದರಿಂದಲೇ ಜನತೆ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ CP ಯೋಗೇಶ್ವರ್ ಹೇಳಿದ್ದಾರೆ. ಇನ್ನೊಂದೆಡೆ JDSನವರು ಹೇಳುವ ವಾದ, ಮಾನ್ಯ ಎಚ್ ಡಿ ದೇವೇಗೌಡರು ಅವರ ಕಾಲದಲ್ಲಿ ಇಗ್ಗಲೂರು ಬ್ಯಾರೇಜ್ ಡ್ಯಾಮನ್ನು ಕಟ್ಟದಿದ್ದರೆ ಯೋಗೇಶ್ವರ್ ಎಲ್ಲಿಂದ ಕೆರೆ ತುಂಬಿಸುತ್ತಿದ್ದರು ಎನ್ನುವ ಮಾತಿದೆ. ಏನೇ ಆದರೂ ಒಂದು ಸಂತೋಷಕರ ವಿಚಾರವೆಂದರೆ ಈ ಡ್ಯಾಮ್ನಿಂದ ಇಡೀ ಚನ್ನಪಟ್ಟಣ ಹಸಿರಿನಿಂದ ಕಂಗೊಳಿಸುತ್ತಿದೆ. ರೈತರು ಉತ್ತಮ ಬೆಳೆಯನ್ನು ಬೆಳೆಯುತ್ತಿದ್ದಾರೆ. ಅನ್ನದಾತ ಸಂತೋಷವಾಗಿದ್ದರೆ ಇಡೀ ದೇಶ ನೆಮ್ಮದಿಯಿಂದ ಇರುತ್ತದೆ. ಹಾಗಾಗಿ ಎಲ್ಲ ಜನಪ್ರತಿನಿಧಿಗಳು ತಮ್ಮ ತಮ್ಮ ಕ್ಷೇತ್ರದ ಅನ್ನದಾತರ ನೆರವಿಗೆ ನಿಲ್ಲಲಿ. ದೇಶ ನಮಗೇನು ನೀಡುತ್ತೆ ಎಂಬುದಕ್ಕಿಂತ ಮುಖ್ಯವಾಗಿ ದೇಶಕ್ಕಾಗಿ ನಮ್ಮೆಲ್ಲರ ಕೊಡುಗೆ ಏನು ಎಂಬುದು ಚಿಂತಿತವಾಗಲಿ. ನಮಸ್ಕಾರಗಳು.